ಯಲಹಂಕಗೆ ಅಂಟಿಕೊಂಡಿರುವಂತ ಮಹದೇವಪುರದ ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಅತಿ ದೊಡ್ಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅನಧಿಕೃತವಾಗಿ ಕಟ್ಕೊಂಡಿರುವಂತ 200ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿರುವಂತ ಮನೆಗಳನ್ನ ಅಂದ್ರೆ ಪುಟ್ಟ ಪುಟ್ಟ ಮನೆಗಳನ್ನ ನೆಲಸಮ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ ಡೆಮಾಲಿಷನ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ನಿವಾಸಿಗಳು ಸುಮಾರು 15ರಿಂದ 20 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ವಿ. ಯಾವುದೇ ತೊಂದರೆ ಕೂಡ ಇರಲಿಲ್ಲ. ಆಗ ನಾವು ಮನೆಯನ್ನ ಕಟ್ಕೊಳ್ಬೇಕಾದ್ರೆ ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಈಗ ಏಕಾಏಕಿ ನಮ್ಗೆ ನೋಟಿಸ್ ಕೂಡ ಕೊಟ್ಟಿಲ್ಲ. ರಾತ್ರಿ ಸುಮಾರು 5 ಗಂಟೆ 6 ಗಂಟೆ ಅಂದ್ರೆ ಮುಂಜಾನೆ 5 ಗಂಟೆ 6 ಗಂಟೆಗೆ ಜೆಸಿಬಿಗಳನ್ನ ತಂದು ಇಲ್ಲಿನ ಮನೆಗಳನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಇದು ಈ ಹಿಂದೆ ಗೋಮಾಳ ಜಾಗ ಆಗಿದ್ದಂತ ಒಂದು ಸ್ಥಳ ಆಗಿತ್ತು. ಇದನ್ನ ಜಿಬಿಗೆ ಹಸ್ತಾಂತರ ಮಾಡಲಾಗಿತ್ತು. ಇದೀಗ ಏಕಾಏಕಿ ಇಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಂತ ಆರೋಪಿಸಿ ಜಿಬಿಎ ಅಧಿಕಾರಿಗಳು 6 ಜೆಸಿಬಿ ಹಾಗೂ 200ಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಬಂದು ಮನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಕೆಲಸಗಳನ್ನ ಮಾಡ್ತಾ ಇರಬಹುದು. ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಯಾವುದೇ ತರದ ನೋಟಿಸ್ ಆಗ್ಲಿ ಅಥವಾ ನಾವು ನಿಮ್ಮ ಮನೆಯನ್ನ ಡೆಮಾಲಿಷ್ ಮಾಡ್ತೀವಿ ಅನ್ನುವಂತ ಯಾವುದೇ ಮುನ್ನೆಚ್ಚರಿಕೆಯನ್ನ ಕೊಟ್ಟಿರ್ಲಿಲ್ಲ. ಏಕಾಏಕಿ ಬಂದು ಮನೆಯನ್ನ ಡೆಮಾಲಿಷ್ ಮಾಡಿರುವಂತದ್ದು. ಅಂದ್ರೆ ಅವರ ಮನೆಯಲ್ಲಿರುವಂತ ಐಟಮ್ಗಳನ್ನ ಎತ್ತಿಟ್ಕೊಳ್ಳಕ್ಕೆ, ಅಡಿಗೆ ಪಾತ್ರೆಗಳನ್ನ ಎತ್ತಿಟ್ಕೊಳ್ಳಕ್ಕೂ ಕೂಡ ಇಲ್ಲಿ ಸಮಯ ಸಿಗ್ಲಿಲ್ಲ ಅಂತ ಇಲ್ಲಿನ ನಿವಾಸಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ರು. ಅಂದ್ರೆ ಏಕಾಏಕಿ ಬಂದು ಮಕ್ಕಳಿದ್ರು, ಹೆಣ್ಣು ಮಕ್ಕಳಿದ್ರು, ಗರ್ಭಿಣಿಯರಿದ್ರು, ಅವ್ರಿಗೂ ಕೂಡ ಯಾವುದೇ ಸಮಯ ಕೊಡ್ಲಿಲ್ಲ. ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ. ರಾತ್ರಿ ಇಡೀ ಚಳಿ ಇತ್ತು, ಚಳಿಲೆ ಕಾಲ ಕಳೀತಾ ಇದ್ವಿ, ಊಟ ಇಲ್ಲ, ತಿಂಡಿ ಇಲ್ಲ, ಮಕ್ಕಳಿದ್ದಾರೆ ಅನ್ನುವಂತ ಒಂದು ಕಣ್ಣೀರಿನ ಯಾತನೆ ಇಲ್ಲಿನ ಸ್ಥಿತಿ ಅಂತಾನೆ ಹೇಳ್ಬೋದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಮನೆ ಇಲ್ಲದೆ ಇಲ್ಲಿನ ಒಂದು ಪರಿಸ್ಥಿತಿ ಅಂದ್ರೆ ನಿವಾಸಿಗಳು ಕಂಗಾಲಾಗಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರಿಗೆ ಮುಂದಿನ ದಾರಿ ಏನ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ಅಂದ್ರೆ ವೋಟ್ ಕೇಳೋಕೆ ಅಧಿಕಾರಿಗಳು ಬರ್ತಾರೆ. ಅವ್ರ ತರ ನಾವು 2 ಅಪಾರ್ಟ್ಮೆಂಟ್ ಗಳನ್ನ ಇಟ್ಕೊಂಡಿಲ್ಲ, ಆದ್ರೆ ನಾವು ಪುಟ್ಟ ಪುಟ್ಟ ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಈಗ ಏಕಾಏಕಿ ನಮಗೆ ಸಮಯಾನು ಕೊಡದೆ ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾರೆ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಂಪ್ಲೀಟ್ ಅಂದ್ರೆ ಅರ್ಧ ಸಾಮಾನುಗಳನ್ನ ಸ್ವಲ್ಪ ಜನ ಎತ್ತಿಟ್ಕೊಳ್ಳಕ್ಕೆ ಅವರಿಗೆ ಟೈಮ್ ಸಿಕ್ತು. ಇನ್ನಷ್ಟು ಜನರಿಗೆ ಯಾವುದೇ ಸಮಯ ಕೂಡ ಸಿಗ್ಲಿಲ್ಲ. ನಾನು ಇಲ್ಲಿರುವಂತ ನಿವಾಸಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ರಿ? 8 ವರ್ಷ ಅಂತ ಇದೀವಿ. ಮಿನಿಮಮ್ 8 ವರ್ಷ ಅಂತ ಇದೀವಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿ ಒಂದು ಏರಿಯಾದಲ್ಲೇ ಇದೆ. ನಿಮ್ಗೆ ಒಂದು ನೋಟಿಸ್ ಇವ್ರು ಮುಂಚೆನೆ ಕೊಡ್ಬೋದಾಯ್ತು. ಮಿನಿಮಮ್ ನಿಮ್ಗೆ ಈ ತರ ಬಂದು ತಗೊಳ್ಳಿ, ಹೊಡಿತಾ ಇದ್ದಾಗ ಬರ್ತಿದ್ದಾರೆ, ನೀವು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಎಲ್ಲ ನಾವು ತೆಗಿತಿದ್ವಿ. ಪುಟ್ಟ ಪುಟ್ಟ ಮಕ್ಕಳು ಒಂದೊಂದು ಮನೇಲಿ 5-6 ಮಕ್ಕಳಿದ್ದಾರೆ. ಎಲ್ಲರಿಗೂ ಕಷ್ಟ ಇಲ್ಲ, ಬೀದಿಗೆ ಬಂದಿದ್ದಾರೆ. ನೀವೇನು ಅಂತ ಫಸ್ಟ್ ವ್ಯವಸ್ಥೆ ಮಾಡ್ಬೇಕಾಯ್ತು ನಮಗೆ ಬಂದು. ಇವಾಗ ಎಷ್ಟೊಂದು ಮಕ್ಕಳು ಕಷ್ಟಪಡ್ತಿದ್ದಾರೆ ಅಂದ್ರೆ ಊಟ ತಿಂಡಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೆ ಬೇಕು ಊಟ ತಿಂಡಿ ಎಲ್ಲ ಮನೆ ಹೇಳ್ಬಿಟ್ಟು ಕೊಡ್ತಿದ್ದಾರೆ. ನಾವಿಲ್ಲ 5-6 ಲಕ್ಷ ಗಂಟ್ಲೆ ಚೆಲ್ಬಿಟ್ಟು ಕೂತ್ಕೊಂಡಿದೀವಿ. ನಾವು ಏನು ಸುಮ್ಮನೆ ಬಂದಿಲ್ಲ. ಗೌರ್ಮೆಂಟ್ ಕಡೆ ಅಂತ ಕೊಟ್ಟಿದ್ದಾರೆ, ಇವಾಗ ಎತ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ ಮಕ್ಕಳುಗಳು. ಎಲ್ಲ ಬೀದಿಗೆ ಬಂದಿದೀವಿ. ಇವಾಗ ನಿನ್ನೆ ರಾತ್ರಿ ಊಟ ಮಾಡಿದ್ರ? ಚಳಿಲಿ ಹೇಗಿತ್ತು? ಎಷ್ಟು ಕಷ್ಟಪಟ್ಟಿದೀವಿ. ಯಾರು ಊಟ ತಂದು ಕೊಟ್ರು ನಾವು ಯಾರು ಊಟ ತಗೊಂಡಿಲ್ಲ. ನಮ್ಗೆ ಆ ಊಟ ಬೇಕಾಗಿಲ್ಲ. ನಮ್ಗೆ ನ್ಯಾಯ ಬೇಕು, ಮನೆಗಳು ಬೇಕು, ನೀತಿ ಬೇಕು. ಎಷ್ಟು ಕಷ್ಟಪಟ್ಟು ಇಲ್ಲಿ ಮನೆಗಳು, ಒಂದೊಂದು ಮನೆ ಕಸಾಯವರೆಲ್ಲ ಇದ್ದಾರೆ. ಅಷ್ಟು ಕಷ್ಟಪಟ್ಟು ಒಂದೊಂದು ದಿವಸ ಕಷ್ಟಪಟ್ಟು ಮನೇಲಿ ಮಲ್ಕೊಂತಾರೆ. ಎಷ್ಟು ಜನ ಸೌಕರ್ಯ ಇದ್ದಾರೆ. ಅವ್ರ ಹತ್ರ ಎಲ್ಲ ಹೋಗಿ ನಿಮ್ ನ್ಯಾಯಗಳು ತೋರಿಸ್ಬೋದಲ್ಲ, ನಿಮ್ದು ಇದು ತೋರಿಸ್ಬೋದಲ್ಲ. ನಮ್ಮ ಹತ್ರ ಏನಕ್ಕೆ ಬಂದ್ರಿ? ಯಾರಮ್ಮ ಮನೆ ಕಟ್ಸ್ಕೊಟ್ಟಿದ್? ಯಾರು ಕಟ್ಸ್ಕೊಟ್ಟಿ ಗೌರ್ಮೆಂಟ್ ಇಂದ ಕೊಟ್ಟಿದ್ದು ಇವರು ಕಟ್ಕೊಂಡಿದ್ದಾರೆ. ಎಲ್ಲರೂ ಇಲ್ಲೂ ಪೇ ಮಾಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ, ಕಟ್ಟಿದ್ದಾರೆ. ಪ್ರತಿ ಒಂದು ಎಲ್ಲ ವ್ಯವಸ್ಥೆ ನಮ್ಗೆ ಇಲ್ಲೇ ಇದೆ. 8-9 ವರ್ಷ ಅಂತ ಇದೀವಿ. ಅವಾಗಿಂತ ಬಂದ್ರೆ ಸಡನ್ ಆಗಿ ಬಂದು ನಮ್ಗೆ ಏನು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಹಿಂಗ್ ಕೈ ಇಕ್ಕಿದ್ರೆ ಮಕ್ಕಳು ಮರಿ ಎತ್ಕೊಂಡು ನಾವ್ ಎಲ್ಲಿ ಹೋಗ್ಬೇಕು? ಬೀದಿಗೆ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು? ಇಲ್ಲಾಂದ್ರೆ ಅವ್ರು ಬಂದು ನೋಡ್ಕೊಂತಾರ. ಏನೊಂದು ಮನೆ ಕೊಡ್ಬೇಕಾಯ್ತು, ಇಲ್ಲಾಂದ್ರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಮನೆ ಮೇಲೆ ಕೈ ಇಕ್ಬೇಕಾಯ್ತು. ಸಡನ್ ಆಗಿ ಹಿಂಗೆ ಇಕ್ಕಿದ್ದಾರೆ. ಮಕ್ಕಳು ಮರಿ ಎಲ್ಲಿ ಹೋಗೋದು? ನಾವು ನಮ್ಗೆ ನ್ಯಾಯ ಬೇಕು, ಇಲ್ಲ ಮನೆ ಬೇಕು, ಏನಾದ್ರು ಒಂದ್ ಬೇಕು. ಇದೇನಾಗ ಸರ್ಕಾರ ಅನ್ನೋದು? ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಬೇಕಾಯ್ತು. ಯಾರು ಇದಕ್ಕೆ ಕೊಟ್ರು? ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಬೇಕಾಯ್ತು. ಏನು ಮಾತಾಡಿಲ್ಲ. ಮಕ್ಕಳು ಮರಿನೆಲ್ಲ ಬೀದಿಗೆ ತಳ್ಳಿದ್ದಾರೆ. ಇದಕ್ಕೊಂದು ನ್ಯಾಯ ಬೇಕೇ ಬೇಕು ನಮ್ಗೆ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರ? ಮುಂದೆ ಏನ್ ಮಾಡ್ಬೇಕು ಅಂದ್ರೆ ನಾವು ಬೀದಿಯಲ್ಲಿ ನಿಂತಿದೀವಿ. ನಮ್ಗೆ ನ್ಯಾಯ ಬೇಕು. ಎಲ್ಲಿ ಹೋಗೋದು, ಏನ್ ಎತ್ತ? ನಾವೆಲ್ಲ ಅವತ್ತವತ್ತು ದುಡ್ಡು ಬಿಟ್ಟು ಅವತ್ತವತ್ತು ತಿನ್ನೋರು. ನಮ್ಗೆ ಏನ್ ಮಾಡ್ಬೇಕಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ನ್ಯಾಯ ಬೇಕು, ಇಲ್ಲ ಮನೆ ಕೊಡ್ಬೇಕು ಅವ್ರಿಗೆ. ಇಲ್ಲಾಂದ್ರೆ ಈ ಜಾಗ ನಮ್ಗೆ ರಿಟರ್ನ್ ಅವರೇ ಕೊಡ್ಬೇಕು. ಅದೇ ನಮ್ಗೆ ನ್ಯಾಯ ನೀವು ಇಸ್ಕೊಡ್ಬೇಕು. ಇದೊಂದೇ ನಿಮ್ಮ ಹತ್ರ ನಾವು ಕೋರ್ಕೊಳ್ಳೋದಷ್ಟೇ. ಇದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಲ್ಲ, ನಮ್ಗೆ ನ್ಯಾಯ ಬೇಕೇ ಬೇಕು, ನಮ್ಗೆ ಮತ್ತೊಂದು ಮನೆ ಕೊಡಬೇಕು ಅಥವಾ ಈ ಜಾಗವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಡೆಮಾಲಿಷ್ ಕಾರ್ಯ ಅಂದ್ರೆ ನಿನ್ನೆ ಏನ್ ಶುರುವಾಯ್ತು ಅದಕ್ಕಿಂತ 3 ದಿನಗಳ ಹಿಂದೆ ಕರೆಂಟ್ ಅನ್ನ ತೆಗೆದಿದ್ರು. ಕೇಳಿದ್ರೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಅಂತ ಸುಳ್ಳು ಹೇಳಿದ್ರು. ಇದೆಲ್ಲ ಪ್ಲಾನ್ ಮಾಡಿರುವಂತದ್ದು. ನಮ್ಗೆ ನ್ಯಾಯ ಬೇಕೇ ಬೇಕು, ನಮ್ಗೆ ಮಕ್ಕಳಿದ್ದಾರೆ, ನಮಗೆ ಊಟ ತಿಂಡಿ ವ್ಯವಸ್ಥೆ ಇಲ್ಲ, ಏನ್ ಮಾಡ್ಬೇಕು ಅಂತ
ತಿಳಿತಾ ಇಲ್ಲ, ದಿಕ್ಕೆ ತೋಚದಂತ ಆಗ್ಬಿಟ್ಟಿದೆ ಅನ್ನುವಂತ ಒಂದು ಮನದಾಳದ ಮಾತನ್ನ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ, ಬೆಂಗಳೂರು.